ಈ ಥರ ದೇವ್ರ ಮೆರೆಸೋದನ್ನು ಕುಣಿಸೋದನ್ನು ನೋಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಸಖತ್ ಇಷ್ಟಪ್ಪ. ಗಂಟೆಗಟ್ಟಲೆ ಆದರೂ ನಿಂತ್ಕೊಂಡು ನೋಡ್ತಿರ್ತೀನಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಏನಿದು ಸ್ಟಾರ್ಟಿಂಗಲ್ಲೇ ಫೋಟೋಸ್ ಬರ್ತಿದೆ ಅಂತ ನೋಡ್ತಾ ಇದ್ದೀರಾ. ಎಸ್, ನಾನು ನಮ್ಮವ್ವಾರ ಊರಿಗೆ ಹೋಗಿದ್ದೆ. ನಮ್ಮವ್ವಾರ ಊರಲ್ಲಿ ಹಬ್ಬ ಇತ್ತು, ಊರಹಬ್ಬ. ಸೊ ಹಾಗಾಗಿ ಊರಿಗೆ ಹೋಗಿದ್ದೆ. ಹಬ್ಬ ನಾಳೆ ಅನ್ನಂಗೆ ಒಂದಿನ ಮುಂಚೆನೇ ಹೋಗಿದ್ದೆ. ಬಟ್ ಹಬ್ಬದ ದಿವಸ ಇದು ತೆಗೆದಿರೋವಂಥ ಫೋಟೋಗಳು, ರೆಡಿಯಾಗಿ ತೆಗೆದಿರೋ ಫೋಟೋ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಅಡುಗೆ ಎಲ್ಲ ಮುಗಿಸಿ, ರೆಡಿ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ನಾನು ನನ್ನ ತಮ್ಮ ಆರಾಮ ಮಾಡ್ಕೊತಿದ್ವಿ. ನಮ್ಮವ್ವಾರೆಲ್ಲ ಹೂವು ಕಟ್ಕೊತಾಯಿದ್ರು ನೋಡಿ. ಹಾಗೆ ಬಳೆಯವ್ರು ಬಂದಿದ್ರು, ಬಳೆನೂ ಕೂಡ ತೊಟ್ಕೊಂಡ್ರು ನಮ್ಮವ್ವಾರು. ನೆಕ್ಸ್ಟು ಇಲ್ಲಿ ಇನ್ನೇನು ತೇರು ಬರೋ ಟೈಮ್ ಆಗಿತ್ತು. ತೇರು ಬರೋ ಟೈಮಲ್ಲಿ ಹಿಂದೆಗಡೆ ತೇರು ನಿಂತಿದೆ, ಮುಂದೆಗಡೆ ದೇವ್ರನ್ನ ಕುಣಿಸ್ತಾ ಇದ್ರು ನೋಡಿ. ಈ ಥರ ಕುಣಿಸಿ ಮೆರೆಸೋ ದೇವ್ರನ್ನ ನೋಡೋದಕ್ಕಂತೂ ನನಗಂತೂ ತುಂಬಾ ಖುಷಿಯಾಗತ್ತೆ. ಬಟ್ ಅವಾಗೆಲ್ಲ ಹೇಗಿತ್ತು ಅಂದರೆ, ನಮ್ಮ ಓಲ್ಡ್ ಡೇಸಲ್ಲಿ ಹೇಗಿತ್ತಂದರೆ, ಈ ಸಣ್ಣವರಿದ್ದಾಗ ಈ ದೇವ್ರು ಮೆರೆಸ್ತಾ ಇದ್ದಾರೆ ಹಬ್ಬಗಳು ಅಂದರೆ, ಫಸ್ಟು ಎದ್ದಿದ ತಕ್ಷಣ ನಮ್ಮಮ್ಮ ಏನು ಕೆಲಸ ಮಾಡ್ತಾರೋ ಇಲ್ವೋ, ಫಸ್ಟು ರೆಡಿಯಾಗಿ ಬಟ್ಟೆ ಹಾಕಿಸ್ಕೊಂಡು, ತಲೆ ಎಲ್ಲ ಬಾಚಿಸ್ಕೊಂಡು, ಹೂವು ಮುಡಿಸ್ಕೊಂಡು, ಫಸ್ಟು ದೇವಸ್ಥಾನದ ಹತ್ರ ಹೋಗಿ, ದೇವ್ರು ಯಾವ್ಯಾವ ಬೀದಿಗೆ ಹೋಗುತ್ತೆ, ಎಲ್ಲೆಲ್ಲಿ ಮೆರವಣಿಗೆ ಮಾಡ್ತಾರೆ ಅಲ್ಲೆಲ್ಲ ಕಾಯ್ಕೊಂಡು ನಿಂತಿದ್ದು ನೋಡಿಕೊಂಡು ಮತ್ತೆ ದೇವರು ದೇವಸ್ಥಾನಕ್ಕೆ ಹೋದಾಗ ವಾಪಸ್ ಮನೆಗೆ ಬರ್ತಿದ್ವಿ. ಬಟ್ ಇವಾಗ ಆ ಥರ ಅಲ್ಲಲ್ಲ. ಸೊ ನೋಡಿ, ಈಗ ತೇರು ಬರ್ತಾ ಇದೆ. ನನಗಂತೂ ನಿಜವಾಗ್ಲೂ ಈ ಥರ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ನನಗೆ ಈ ಥರ ದೇವ್ರು ಮೆರೆಸೋದನ್ನು ನೋಡೋಕ್ಕೆ ತುಂಬಾ ಇಂಟ್ರೆಸ್ಟು. ಸೊ ಹಾಗಾಗಿ ಇದೇ ವಿಡಿಯೋನ ಸ್ವಲ್ಪ ಜಾಸ್ತಿ ಲೆಂತಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ಕೂಡ ನೋಡಿ ಬಂದಿರೋ ಎಲ್ಲ ದೇವ್ರುಗಳು ನೋಡ್ತಾ ಇರ್ತೀರಲ್ವ ನೀವು. ಆ ಎಲ್ಲ ದೇವ್ರುಗಳು ನಿಮ್ಮ ಆಸೆಗಳನ್ನ ಈಡೇರಿಸಲಿ, ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ದೇವ್ರು ಮೆರೆಸಿರೋ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಲ್ವಾ. ಸೊ ನೀವು ಕೂಡ ಅದನ್ನು ನೋಡ್ಕೊಂಡು ಬನ್ನಿ.
ನೋಡಿ ಫೈನಲಿ ಇಲ್ಲಿ ಬಂತು ದೇವ್ರ ಮೆರವಣಿಗೆದು. ಬಟ್ ಅವತ್ತಿನ ದಿವಸನೇ, ಹಬ್ಬದ ದಿವಸನೇ ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಹಾಸ್ಪಿಟಲೆಲ್ಲ ಚೆಕ್ ಮಾಡಿಸಿ ಮತ್ತೆ ಮನೆಗೆ ಹೋಗುವಾಗ ನೀರು ಬೇಕು ಅಂದರು. ನೀರು ತೊಗೊಂಡು ಬಂದೆ. ನೋಡಿ ನನ್ನ ತಂಗಿಗೂ ನನ್ನ ಮಗಳಿಗೂ ಇರೋ ಗಾಂಚಲ್ಲಿ ಕೋಲ್ಡ್ ನೀರು ತೊಗೊಬಂದು ಕೊಟ್ಟಿದ್ದೀನಿ, ಬಿಸಿಲು ಅಂತ. ಕೋಲ್ಡ್ ನೀರಲ್ಲಿ ಕಾಲು ತೊಳ್ಕೊತವ್ರಿ ಇಬ್ಬರು ಸುಂದ್ರಿರು ಅಲ್ವಾ. ನಿಜ ನೀವು ಹೇಳಿ, ಈ ಸಿಚುವೇಷನಲ್ಲಿ ನೀವೇನು ಮಾಡ್ತೀರಿ? ನಾನಂತೂ ಏನೂ ಮಾಡಲಿಲ್ಲ, ಹೋಗ್ಲಿ ಪಾಪ ಅಂತ ಸುಮ್ಮನೆ ಅದೇ. ಬಟ್ ನೋಡಿ ನನ್ನ ಮಗಳು ಕಾಲಿಗೆಲ್ಲ ನೀರು ಹಾಕ್ಸ್ಕೊಂತವಳೆ ಕೋಲ್ಡ್ ನೀರನ್ನ, ನೋಡಿದ್ರಾ? ಹಾಂ, ಹಾಸ್ಪಿಟಲ್ ಮುಗಿಸ್ಕೊಬಂದ್ವಿ, ಕೆಲಸ ಮುಗೀತು, ಊಟ ಎಲ್ಲ ಆಯಿತು. ನೈಟ್ ಮತ್ತೆ ಮೆರವಣಿಗೆ ಇತ್ತು ಅಂತೇಳಿ ಈಚೆ ಬಂದ್ವಿ. 12 ಗಂಟೆ ಆಗಿತ್ತು. ನಮ್ಮ ಅವ್ವರ ಬೀದಿ ಅಂದರೆ ನಮ್ಮ ಅವ್ವರ ಮನೆ ಇದೆಯಲ್ಲ, ಆ ರೋಡಿಗೆ ಬರೋದಕ್ಕೆ 12 ಗಂಟೆ ಆದರೂ ನಮಗೆ ನಿದ್ದೆಗಿಂತ ಇಂಪಾರ್ಟೆಂಟು ದೇವ್ರು ಬರೋದು ನೋಡೋದು. ದೇವ್ರು ಬಂದಾಯಿತು. ಈಗ ಮತ್ತೆ ಮೆರೆಸ್ತಾ ಇದ್ದಾರೆ, ನಾನು ಅದನ್ನು ಕೂಡ ನೋಡ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ.
ಕೊನೆಗೆ ನೋಡಿ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ನೋಡಿದ್ರಿ ಅಲ್ವಾ. ಈಗ ನೆಕ್ಸ್ಟು ರಥದಲ್ಲಿ ತರ್ತಾ ಇದ್ದಾರೆ. ಪಲ್ಲಕ್ಕಿ ರಥ ಎರಡೂ ಅಂತಾರೆ, ನಾವು ಪಲ್ಲಕ್ಕಿನೂ ಅಂತೀವಿ ರಥನೂ ಅಂತೀವಿ. ಸೊ ನೋಡಿ, ಲಾಸ್ಟ್ ಟೈಮು ಹಬ್ಬಕ್ಕೆ ಹೋಗಿದ್ದಾಗ ಈ ಥರ ಎಲ್ಲ ಏನು ತರಿಸಿರಲಿಲ್ಲ, ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದರು. ಒಂಥರ ಖುಷಿ ಆಯಿತು, ಚೆನ್ನಾಗಿದೆಯಲ್ಲ ಈ ಸಲ ಡಿಫ್ರೆಂಟಾಗಿದೆಯಲ್ಲ ಅಂತ ಹೇಳಿ. ಮೆರವಣಿಗೆ, ನೈಟ್ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ನಿದ್ದೆ ಮಾಡಿದ್ವಿ. ನೆಕ್ಸ್ಟ್ ಡೇ ನಾನ್ ವೆಜ್ ಡೇ. ಅವತ್ತೆಲ್ಲ ಮನೇಲಿ ನಾನ್ ವೆಜ್ ಪ್ರಿಪ್ರೇಷನ್, ಎಲ್ಲ ಅಡುಗೆನೂ ಮುಗಿಸಿ, ಊಟ ಎಲ್ಲ ಮುಗಿಸಿ, ಹಾಗೆ ತೋಟದ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ನೋಡಿ, ನನ್ನ ಮಗಳು ಫೋಟೋ ತೆಗಿಮಮ್ಮ ಅಂತ ಫೋಸ್ ಕೊಡ್ತಾ ಇದ್ದಾಳೆ. ನೋಡಿ, ನನಗಂತೂ ನಮ್ಮ ಅವ್ವಾರೂರಲ್ಲಿ ಫೇವ್ರೆಟ್ ಪ್ಲೇಸ್ ಅಂದರೆ ಈ ತೋಟ ಅಪ್ಪ. ತೋಟ ಮತ್ತು ದನಿನ ಮನೆ, ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿರುತ್ತೆ ಜಾಗ ಅಂತೂ. ಈ ಬಿಸಿಲಿಗೆ ಮನೇಲಿ ಹಬೆ ಇರುತ್ತೆ ಅಲ್ವಾ, ಸೀಟಿನ ಮನೆ ಅಂದರೆ ಹಬೆ ಜಾಸ್ತಿ ಇರುತ್ತೆ ಅಲ್ವಾ. ಸೊ ತೋಟದ ಹತ್ರ ಹೋದರೆ ನೆಮ್ಮದಿಯಾಗಿರ್ಬೋದು, ಗಾಳಿ ಬೀಸ್ತಾ ಇರುತ್ತೆ, ತಣ್ಣಗೆ ಆರಾಮಾಗಿ ಇದ್ದು ಬರ್ಬೋದು. ಸೊ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ನನಗಂತೂ ನನ್ನ ಸಿಸ್ಟರ್ಸು ಬ್ರದರ್ಸ್ ಅಂದರೆ ಒಂಥರ ಸ್ಪೆಷಲ್ ಬಾಂಡಿಂಗೇ ಇದೆ. ನನಗಂತೂ ನನ್ನ ತಮ್ಮ ಇದ್ಬಿಟ್ರೆ ಹೆಂಗೆ ದಿನ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ನಾವೆಲ್ಲ ಇದ್ವಿ ಅಂದರೆ ತರಲೆ ಮಾಡಿಕೊಂಡು, ನಮ್ಮ ಕಾಲು ಎಳ್ಕೊಂಡು, ಗೋಳು ಇಕ್ಕೊಂಡು, ಏನೋ ಒಂದು ಕೀಟ್ಲೆ ಮಾಡಿಕೊಂಡು, ಕೆಂಡಲ್ ಮಾಡಿಕೊಂಡು ರೇಗಿಸ್ತಾ ಇರ್ತಾನೆ. ಸೊ ಪ್ರತಿಯೊಬ್ಬರು ಮನೇಲೂ ಅಣ್ಣ ತಂಗಿ, ಅಕ್ಕ ತಮ್ಮ, ಅಕ್ಕ ತಂಗಿರು ಅಂದರೆ ಇದೇ ಥರ ಇರುತ್ತೆ ಅಲ್ವಾ. ಸೊ ನಾವು ಅಷ್ಟೇ, ನಮ್ಮ ತರಲೆ ತಂಗಿರು ಇದೇ ಥರನೇ ಒಬ್ರಿಗೊಬ್ರು ಕೀಟ್ಲೆ ಮಾಡಿಕೊಂಡು, ಕಿತ್ತಾಡಿಕೊಂಡು, ಅದು ಇದು ಡಿಸ್ಕಷನ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನನಗಂತೂ ನಮ್ಮವ್ವಾರ ಮನೆ ಒಂಥರ ನನಗೆ ಸ್ವರ್ಗ ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಜಾಸ್ತಿ ನಮ್ಮ ಅವ್ವಾರ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಅಲ್ಲೊಂಥರ ನನಗೆ ಸಿಕ್ಕಾಪಟ್ಟೆ ನೆಮ್ಮದಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ನಮ್ಮ ಅವ್ವಾರ ಮನೇಲಿದ್ದರೆ ನನಗೇನೂ ಸಮಸ್ಯೆ ಇಲ್ಲ, ನಾನು ಆರಾಮಾಗಿದ್ದೀನಿ ಅನ್ನೋ ಫೀಲ್ ನನಗೆ ಯಾವಾಗೂ ಇರುತ್ತೆ. ಬಟ್ ನಾನೇನು ನನ್ನ ಗಂಡನ ಮನೇಲಿ ಇದ್ದೀನಿ ಅಂದ ತಕ್ಷಣ ನನಗೆ ಸಮಸ್ಯೆ ಇದೆ ಅಂತಲ್ಲ. ನಾವು ಗಂಡಂದಿರ ಮನೇಲಿ ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ನೆಮ್ಮದಿಯಾಗಿದ್ರು, ಎಷ್ಟೇ ನಮ್ಮ ಯಜಮಾನ್ರು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ತವ್ರ ಮನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನನಗಂತೂ ನನ್ನ ತವ್ರ ಮನೆ, ನಮ್ಮ ಅವ್ವನ ಮನೆ ಸ್ವರ್ಗನೇ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.